ಹಲೋ ಆರ್ಯ. ಹೇಳು ಜಂಡೆ. ಎಲ್ಲಿದೆಯಾ? ಮನೇಲಿ. ಇನ್ನು ಅರ್ಧ ಗಂಟೆ ಅಷ್ಟೇ, ಅನು ಹಾಕಿದ ಚಾಲೆಂಜು ಮುಗಿಯುತ್ತೆ. ಇದನ್ನು ಜ್ಞಾಪಿಸೋಕೆ ಫೋನ್ ಮಾಡಿದ್ಯಾ ನೀನು? ನನಗೆ ನಿನ್ನ ಬಗ್ಗೆನೇ ಯೋಚನೆ ಕಣೋ. ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ, ಆಯ್ತಾ? ಆಯಿತು. ಮನೇಲೇ ಇರಬೇಕು. ಆಯಿತು ಅಂತ ಹೇಳದ್ನಲ್ಲ. ಸರಿ ಸರಿ, ಇಡ್ತೀನಿ. ಹುಷಾರು. ಯಜಮಾನ್ರೆ, ಕಾಫಿ. ಥ್ಯಾಂಕ್ ಯು. ಯಜಮಾನ್ರೆ, ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಒಂದು ಮಾತು ಹೇಳ. ನೀವು ಅಮ್ಮವ್ರ ಜೋಡಿ ದೇವಸ್ಥಾನಕ್ಕೆ ಹೋಗ್ಬೇಕು. ಬಹಳ ದೂರ ಏನಿಲ್ಲ, ಬರೀ 10 ಮಿನಿಟ್ ಅಷ್ಟೇ. ಅಮ್ಮವರಿಗೆ ನೀವು ಮನೆಗೆ ಬಂದರೆ ಒಂದೊಮ್ಮನಿ ಸಡಗರ. ಅವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ. ಹೌದು, ನಿಮ್ಮನ್ನು ಬಿಟ್ಟು ಹೋಗುವಾಗ ಅವ್ರ ಮುಖ ಹೆಂಗಾಗಿತ್ತು ನೋಡಿದ್ರಲ್ಲ. ಸರಿ, ನಾನು ನಿನ್ನ ಬರ್ತೇನೆ. ಏನಾದರೂ ಬೇಕಿದ್ರೆ ಕರೀರಿ. ಅಣ್ಣ, ನೀವು ಇಲ್ಲೇ ಇರ್ತೀರಾ ಅಲ್ವಾ? ಇಲ್ಲೇ ಇರ್ತೀರೇನೋ? ಇರ್ತಾರೆ. 20% ಆಫರ್ ಕೊಟ್ಟಿಲ್ವಾ? ಅಮ್ಮ ಸುಮ್ಮನೆ ಇರು. ಅಣ್ಣ, ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಇಲ್ಲಿ ಪಾರ್ಕಿಂಗ್ ಇದೆ, ನೀವು ಪಾರ್ಕ್ ಮಾಡ್ಕೊಳ್ಳಿ, ಸರಿನಾ? ಹೋಗಿ ಬನ್ನಿ. ಏನಪ್ಪ, ನಿನ್ನ ಫೋನ್ ನಂಬರ್ ಕೊಡು. ಅನು, ನಂಬರ್ ತಗೋ. 99 ಥ್ಯಾಂಕ್ ಯು ಅಣ್ಣ. ಇರಿ, ಬಂದ್ಬಿಡ್ತೀವಿ ಅಂದರೆ. ಅಯ್ಯೋ, ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ಸುಬ್ಬು. ಇಲ್ಲದೆ ಎಲ್ಲೇ ಹೋಗ್ತಾನೆ ಅವನು, ಇಲ್ಲೇ ಇರ್ತಾನೆ. ಮನುಷ್ಯನಿಗೆ ನಂಬಿಕೆ ಇರಬೇಕು, ನಂಬಿಕೆ. ಓ, ಇವನೇನು ದೊಡ್ಡ ಆರ್ಯವರ್ಧನ್ನು ನಂಬಿಕೆ ಇಡ್ಬೇಕಂತೆ ಪಾಠ ಮಾಡಕ್ಕೆ ಬಂದ್ಬಿಟ್ಟ. ಚಪ್ಪಲಿ ಇಲ್ಲೇ ಬಿಡು.
ಅನು ಎಷ್ಟು ಹಳೆ ಕಾಲದ ದೇವಸ್ಥಾನನೇ ಇದು. ಬೆಂಗಳೂರಲ್ಲಿ ಇಂಥ ಒಳ್ಳೆ ದೇವಸ್ಥಾನ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಬಂಗಾರ, ನೀನ್ ಇಲ್ಲಿ ಕರ್ಕೊಂಡ್ ಬಂದಿದ್ದು ನಮಗ್ ತುಂಬಾ ಸಂತೋಷ ಆಯ್ತು ಕಣೆ.